ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡೋದಾದ್ರೆ ಮಾರುಕಟ್ಟೆ ಅಂತಕ್ಕಂಥದ್ದು ಸಮಾಜದ ನಿರ್ಮಾಣಕ್ಕೆ, ಸಾಮಾಜಿಕ ವ್ಯವಸ್ಥೆಯ ನಿರ್ಮಾಣಕ್ಕೆ, ಅದರ ಯಶಸ್ಸಿಗೆ, ಅದರ ಮುನ್ನಡೆಗೆ, ಪರಿವರ್ತನೆಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿ ನಾವು ಕಾಣಬಹುದು. ಮಾರುಕಟ್ಟೆ ಸಮರ್ಪಕವಾಗಿ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಇಲ್ಲ ಅಂತ ಹೇಳಿದ್ರೆ ಸಮಾಜ ವ್ಯವಸ್ಥಿತವಾಗಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಇದಕ್ಕೆ ಮುಂಚೆ ಒಂದು ಉದಾಹರಣೆಯನ್ನು ಕೊಟ್ಟೆ. ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂತಹ ದವಸ ಧಾನ್ಯಗಳಾಗಿರ್ಬೋದು, ಕಾಯಿಪಲ್ಯಗಳಾಗಿರ್ಬೋದು, ನಮ್ಮ ಗ್ರಾಮ ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಮನೆ ಮುಂದೆ ಬರ್ತದೆ. ಇವತ್ತು ಸಿಸ್ಟಮ್ಯಾಟಿಕ್ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅತ್ಯವಶ್ಯಕ ವಸ್ತುಗಳು ಮನೆ ಮುಂದೆ ಮಾರಾಟಕ್ಕೆ ಬರ್ತದೆ. ಬೈಕಲ್ಲಿ ತರ್ತಾರೆ, ಆಟೋದಲ್ಲಿ ತರ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಮನೆ ಬಾಗಿಲಿಗೆ ಸಿಗುತ್ತೆ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಬರುತ್ತೆ, ಸಿಗುತ್ತೆ, ಬಳಸಬಹುದು ಅಂತ. ಆ ರೀತಿ ಅಗತ್ಯ ವಸ್ತುಗಳು ಸಮರ್ಪಕವಾಗಿ ನಮಗೆ ಸಿಗದೇ ಇದ್ದಾಗ ಆ ಅಗತ್ಯ ವಸ್ತುಗಳನ್ನ ಪಡ್ಕೊಳ್ಳಿಕ್ಕೆ ನಿರಂತರವಾಗಿ ಅನ್ಯ ಕಾರ್ಯಗಳನ್ನ ಬಿಟ್ಟು ಆ ವಸ್ತುಗಳನ್ನ ಪಡಿಬೇಕು, ನಮಗೆ ಸಿಗಲ್ಲ ನಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡತಕ್ಕಂತಹ ಅನಿವಾರ್ಯತೆ ನಿರ್ಮಾಣ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ಸಮಾಜದಲ್ಲಿ ಉತ್ತಮ ವ್ಯವಸ್ಥಿತ ಕ್ರಮಬದ್ಧ ಮಾರುಕಟ್ಟೆ ಇರುತ್ತೋ ಆ ಸಮಾಜ ಉತ್ತಮ ಸಾಮಾಜಿಕ ಪರಿವರ್ತನೆ ಮತ್ತು ಅಭಿವೃದ್ಧಿಯನ್ನು ಹೊಂದುತ್ತೆ. ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾನವನ ಎಲ್ಲ ಬೇಡಿಕೆಗಳು ವ್ಯವಸ್ಥಿತವಾಗಿ, ಸರಳವಾಗಿ, ಸುಲಲಿತವಾಗಿ ಮಾರುಕಟ್ಟೆಯಲ್ಲಿ ಕೈಗೆಟುಕುವ ರೀತಿಯಲ್ಲಿ ಇರುತ್ತೋ ಆ ಸಮಾಜ ಅತ್ಯಂತ ಉತ್ತಮ ರೀತಿಯ ಪರಿವರ್ತನೆಯನ್ನ ಹೊಂದತಕ್ಕಂತಹ ನಿಟ್ಟಿನಲ್ಲಿ ಮುನ್ನುಡಿಯನ್ನ ಬರಿತಾ ಹೋಗುತ್ತೆ. ಹಾಗಾದ್ರೆ ಮಾರುಕಟ್ಟೆ ಅಂತ ಏನಪ್ಪಾ ಅಂತ ಹೇಳಿದ್ರೆ ಸರಕುಗಳು ಮತ್ತು ಸೇವೆಗಳು ಹಣಕ್ಕಾಗಿ ಕೊಳ್ಳುವ ಮತ್ತು ಮಾರಾಟವಾಗ್ತಕ್ಕಂಥ ಸ್ಥಳವನ್ನು ನಾವು ಹೇಳ್ತೀವಿ ಮಾರುಕಟ್ಟೆ. ಸರಕುಗಳು, ಸೇವೆಗಳು. ಸರಕು ಅಂತ ಹೇಳಿದ್ರೆ ದವಸ ಧಾನ್ಯಗಳಾಗಿರ್ಬೋದು, ಕಾಯಿಪಲ್ಯಗಳಾಗಿರ್ಬೋದು. ಸೇವೆಗಳು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಪೂಜೆ ಪುರಸ್ಕಾರ ಮಾಡ್ತಕ್ಕಂತಹ ಒಬ್ಬ ಪುರೋಹಿತನಾಗಿರ್ಬೋದು, ಕಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಶಾಸ್ತ್ರ ಹೇಳ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಸೇವೆಗಳು, ಸರಕುಗಳು ಮತ್ತು ಸೇವೆಗಳು ಹಣಕ್ಕಾಗಿ ಕ್ರಯ ಮತ್ತು ವಿಕ್ರಯ, ಕೊಳ್ಳುವ ಮತ್ತು ಮಾರಾಟವಾಗ್ತಕ್ಕಂತಹ ಜಾಗವನ್ನೇ ನಾವು ಮಾರುಕಟ್ಟೆ. ಸರಕುಗಳು, ಸೇವೆಗಳು ಹಣಕ್ಕಾಗಿ ಮಾರಾಟವಾಗ್ತಕ್ಕಂತಹ ಅಥವಾ ಕೊಳ್ಳತಕ್ಕಂತಹ ಜಾಗವನ್ನೇ ಮಾರುಕಟ್ಟೆ. ಹಾಗಾಗಿ ನಮ್ಮ ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಈಗ ನೆಕ್ಸ್ಟ್ ರೀಡಿಂಗ್ ಮುಂದುವರಿತಾ ಮಾರುಕಟ್ಟೆಯ ಲಕ್ಷಣಗಳು ಹೆಂಗಿರುತ್ತಪ್ಪ ಮಾರುಕಟ್ಟೆ ಅಂತ ಹೇಳಿದ್ರೆ ಮಾರುಕಟ್ಟೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್. ಮೊದಲನೇದಾಗಿ ಮಾರುಕಟ್ಟೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿರುತ್ತಪ್ಪ ಅಂದ್ರೆ ವಸ್ತುಗಳನ್ನು ಕೊಳ್ಳುವ, ಮಾರುವ ಸ್ಥಳ ಮಾರುಕಟ್ಟೆ. ವಸ್ತುಗಳನ್ನು ಕೊಳ್ಳುವ, ಮಾರುವ ಸ್ಥಳ ಮಾರುಕಟ್ಟೆ. ಮಾರ್ಕೆಟ್ ಅಂದ್ರೆ ಬೇರೆ ಏನಲ್ಲ, ಮಾರ್ಕೆಟ್ಗೆ ಉದಾಹರಣೆಗೆ ನಾವು ಬೆಳಗ್ಗೆ ಎದ್ದು ಅಥವಾ ಫ್ರೀ ಇದ್ದಾಗ ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಳ್ತೀವಿ, ಫ್ರೀ ಟೈಮ್ ಪಾಸ್ ಕುತ್ಕೊಳ್ತೀವಿ. ಯಾವ್ದೋ ಮನೆ ಹತ್ರ ಅಥವಾ ಸೋಮಾರಿ ಕಟ್ಟೆ ಹತ್ರ, ದೇವಸ್ಥಾನ ಹತ್ರ, ಬೇರೆ ಎಲ್ಲೋ ಹೋಗಿ ಕುತ್ಕೊಳ್ತೀವಿ. ಅಲ್ಲಿ ಟೈಮ್ ಪಾಸ್ಗೆ, ಕಾಲಹರಣಕ್ಕಾಗಿ ಬೇರೆ ಅನ್ಯ ಕಾರ್ಯ ನಿಮಿತ್ತ ಹೋಗಿರ್ತೀವಿ. ಆದ್ರೆ ಮಾರುಕಟ್ಟೆಗೆ ವಿತೌಟ್ ಇಂಟೆನ್ಷನ್ ನಾವು ಹೋಗಲೇ. ನಿನ್ನೆ ಸಂತೆ ಬಸವಪಟ್ಟಣದಲ್ಲಿ ನಾವು ಹೋದ್ವಿ ಮಾರ್ಕೆಟ್ಗೆ. ಏನಂದ್ರೆ ಸರಕುಗಳನ್ನ ಕೊಳ್ಳಿಕ್ಕೆ ಹೋದ್ವಿ, ಉದ್ದೇಶಪೂರ್ವಕವಾಗಿ. ಸುಮ್ಮನೆ ಟೈಮ್ ಪಾಸ್ಗೆ ನಾವು ಮಾರ್ಕೆಟ್ಗೆ ಹೋಗಲ್ಲ. ಹಾಗಾಗಿ ಮಾರುಕಟ್ಟೆ ಅಂತ ಹೇಳಿದ್ರೆ ವಸ್ತುಗಳನ್ನ ಕೊಳ್ಳಿಕ್ಕೆ ಹೋಗ್ತೀವಿ ಅಥವಾ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ನಾವು ಮಾರುಕಟ್ಟೆಗೆ ಹೋಗ್ತೀವಿ. ಅಂದ್ರೆ ಮಾರುಕಟ್ಟೆ ಅಂತಕ್ಕಂಥದ್ದು ಪ್ಯೂರ್ಲಿ ಮನಿ ಓರಿಯೆಂಟೆಡ್ ಅಥವಾ ಏನು ಬಿಸ್ನೆಸ್ ಓರಿಯೆಂಟೆಡ್ ಆಗಿರ್ತಕ್ಕಂತಹ ಹಣಕಾಸಿನ ಚಟುವಟಿಕೆ, ವಾಣಿಜ್ಯ ಚಟುವಟಿಕೆಯನ್ನೇ ಕೇಂದ್ರೀಕರಿಸಿರ್ತಕ್ಕಂತಹ ಒಂದು ಚಟುವಟಿಕೆಯ ತಾಣವೇ ಹೊರತು ಅಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆ ಜರುಗುವುದಿಲ್ಲ. ಮಾರುಕಟ್ಟೆ ಅಂತಕ್ಕಂಥದ್ದು ವಸ್ತುಗಳನ್ನ ಕೊಳ್ಳುವ ಅಥವಾ ಮಾರಾಟ ಮಾಡುವ. ನಿಮ್ಮ ಹತ್ರ ವಸ್ತು ಇತ್ತು ಅಂದ್ರೆ ಮಾರಾಟ ಮಾಡಕ್ ಹೋಗ್ತೀರಾ. ದವಸ ಧಾನ್ಯಗಳಾಗಿರ್ಬೋದು, ಉದಾಹರಣೆಗೆ ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಮೊಸರು ಆಗಿರ್ಬೋದು, ಮಾರಾಟ ಮಾಡ್ಲಿಕ್ಕೆ, ಅಥವಾ ನೀವು ಬೆಳೆದಿರ್ತಕ್ಕಂಥ ಭತ್ತ ಆಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು. ಹೀಗೆ ಯಾವುದೇ ಒಂದು ವಸ್ತುವನ್ನ ಮಾರಾಟ ಮಾಡುವ ಅಥವಾ ಕೊಳ್ಳುವ, ನಿಮ್ಗೆ ಯಾವ್ದು ಬೇಕು, ಅಥವಾ ಯಾವುದೋ ಒಂದು ಬಟ್ಟೆ ಬೇಕು, ಅಥವಾ ಚಪ್ಪಲ್ ಬೇಕು, ಅಥವಾ ಕಾಸ್ಮೆಟಿಕ್ಸ್ ಬೇಕು, ಅಥವಾ ಕಾಯಿಪಲ್ಯಗಳು ಬೇಕು, ದವಸ ಧಾನ್ಯಗಳು ಬೇಕು, ಯಾವುದೇ ಒಂದು ವಸ್ತುವನ್ನ ಕೊಳ್ಳತಕ್ಕಂತಹ, ಮಾರಾಟ ಮಾಡತಕ್ಕಂತಹ ಒಂದು ಚಟುವಟಿಕೆಯ ಕೇಂದ್ರವಾಗಿ ನಾವು ಮಾರುಕಟ್ಟೆಯನ್ನ ಕಾಣಬಹುದು. ಎರಡನೇದಾಗಿ ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶ ಆಗಿಲ್ಲ ಅಂತ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಮಾರುಕಟ್ಟೆ ಅಂತಕ್ಕಂಥದ್ದು ಕೇವಲ ಒಂದು ಖಾಲಿ ಜಾಗ ಅಲ್ಲ. ಅದು
ಮಾರ್ಕೆಟ್ ಅಂತಕ್ಕಂಥದ್ದು ಕೇವಲ ಅಲ್ಲಿ ಅದು ಒಂದು ಖಾಲಿಯಾಗಿರ್ತಕ್ಕಂತಹ ಪ್ಲೇಸ್ ಅಲ್ಲ. ಏನಪ್ಪಾ ಹಾಗಾದ್ರೆ ಅಂತ ಹೇಳಿದ್ರೆ ಅದು ಒಂದು ಆರ್ಥಿಕ ಚಟುವಟಿಕೆ ನಡೀತಕ್ಕಂತಹ ಒಂದು ತಾಣ, ವಾಣಿಜ್ಯ ಚಟುವಟಿಕೆ ನಡೀತಕ್ಕಂತಹ ಒಂದು ತಾಣವಾಗಿ ನಾವು ಕಾಣಬಹುದು. ಮಾರುಕಟ್ಟೆ ಎಂಬುದು ಕೇವಲ ಒಂದು ಪ್ಲೇಸ್ ಅಲ್ಲ, ಒಂದು ಸರ್ಕಲ್ ಇದೆ ಅಥವಾ ಒಂದು ಸಂತೆ ನಡೆಯುತ್ತೆ, ಒಂದು ದೊಡ್ಡದಾಗಿ ಬಿಗ್ ಬಜಾರ್ಸ್ ಇದೆ, ಒಂದು ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಅದು ಒಂದು ಪ್ಲೇಸ್ ಅಲ್ಲ. ಅಲ್ಲಿ ಹಲವಾರು ವಸ್ತುಗಳು ಸಿಗುತ್ತೆ, ಹಲವಾರು ವಸ್ತುಗಳು ಮಾರಾಟಕ್ಕಿದಾವೆ. ನಮ್ಮ ಬಳಿ ಇರತಕ್ಕಂಥ ವಸ್ತುವನ್ನ ಮಾರಾಟ ಮಾಡತಕ್ಕಂಥ ಸ್ಥಳವೂ ಕೂಡ ಆಗಿದೆ. ಹಾಗಾಗಿ ಮಾರುಕಟ್ಟೆ ಅಂತಕ್ಕಂಥದ್ದು ಕೇವಲ ಖಾಲಿಯಾಗಿರ್ತಕ್ಕಂತಹ ಒಂದು ಭೌತಿಕ ಜಾಗ ಅಲ್ಲ, ಅದು ಸರಕು ಮತ್ತು ಸೇವೆಗಳನ್ನ ಹಣಕ್ಕಾಗಿ ಕ್ರಯ ವಿಕ್ರಯ ಮಾಡ್ಕೊಳ್ತಕ್ಕಂತಹ ಜಾಗವಾಗಿ ನಾವು ಅದನ್ನ ಕಾಣಬಹುದು. ಮಾರುಕಟ್ಟೆ ಎಂಬುದು ಕೇವಲ ಅದು ಒಂದು ಖಾಲಿ ಪ್ಲೇಸ್ ಅಲ್ಲ. ನೆಕ್ಸ್ಟ್ ಪಾಯಿಂಟ್, ಮಾರುಕಟ್ಟೆ ಒಂದು ರೀತಿಯ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ. ಮಾರುಕಟ್ಟೆ ಒಂದು ರೀತಿಯ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ. ಮಾರುಕಟ್ಟೆ ಅಂತಕ್ಕಂಥದ್ದು ಒಂದು ರೀತಿಯ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಯಾಗಿ ನಾವು ಅದನ್ನ ಕಾಣಬಹುದು. ಮಾರುಕಟ್ಟೆ ಅಂತಕ್ಕಂಥದ್ದು ಒಂದು ರೀತಿಯ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ. ವ್ಯಾಪಾರ ಅಂತ ಹೇಳಿದ್ರೆ ವಸ್ತುಗಳನ್ನ ಕೊಳ್ಳತಕ್ಕಂಥದ್ದು ಮತ್ತೆ ಮಾರಾಟವನ್ನ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಹಣಕ್ಕಾಗಿ. ಹೀಗೆ ಮಾರುಕಟ್ಟೆ ಅಂತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಸಿದ್ಧ ವಸ್ತುಗಳನ್ನ, ಸಿದ್ಧ ಉಡುಪುಗಳನ್ನ, ಬಳಕೆಗೆ ತಯಾರಾಗಿರ್ತಕ್ಕಂತಹ ವಸ್ತುವನ್ನ ನಾವಲ್ಲಿ ಪಡ್ಕೋಬಹುದು. ಅದೇ ರೀತಿ ನಮ್ಮ ಬಳಿ ಇರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ಭಿನ್ನ ಭಿನ್ನ ರೀತಿಯಾಗಿರ್ತಕ್ಕಂತಹ ಸರಕುಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ನಾವು ಅದನ್ನ ವಾಣಿಜ್ಯ ಉದ್ದೇಶಕ್ಕಾಗಿ, ಹಣಕ್ಕಾಗಿ ನಾವು ಅದನ್ನ ಬೇರೆಯವರಿಗೆ, ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಸನ್ನಿವೇಶವನ್ನು ಕೂಡ ಕಾಣಬಹುದು. ನಮ್ಮ ಹತ್ರ ಯಾವುದೋ ಒಂದು ಭಾಗದಲ್ಲಿ ಬೆಳೆದಿರ್ತಕ್ಕಂಥ ವಸ್ತು ಇರುತ್ತೆ, ಅಥವಾ ನಾವೇ ಓನ್ ಆಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಯಾವುದೋ ಸೇವೆ ಇರುತ್ತೆ, ಅದನ್ನ ಮಾರ್ಕೆಟ್ ಅಲ್ಲಿ ನಾವು ಅದನ್ನ ಹಣಕ್ಕಾಗಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಯಾಗಿ ನಾವು ಅದನ್ನ ಕಾಣಬಹುದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಮಾರುಕಟ್ಟೆಯ ಆರ್ಥಿಕ ಚಟುವಟಿಕೆ ಮತ್ತು ಮಾರುಕಟ್ಟೆಯು ಆರ್ಥಿಕ ಚಟುವಟಿಕೆ ಮತ್ತು ಸಂಸ್ಥೆಗಳ ಸಮಗ್ರ ಚಿತ್ರಣ. ಮಾರುಕಟ್ಟೆಯು ಆರ್ಥಿಕ ಚಟುವಟಿಕೆ ಮತ್ತು ಸಂಸ್ಥೆಗಳ ಸಮಗ್ರ ಚಿತ್ರಣ ಅಂತ ಹೇಳ್ತಾರೆ. ಸಂಸ್ಥೆಗಳ ಸಮಗ್ರ ಚಿತ್ರಣ. ಮಾರುಕಟ್ಟೆ ಆರ್ಥಿಕ ಚಟುವಟಿಕೆ. ಮಾರುಕಟ್ಟೆ ಅಂತಕ್ಕಂಥದ್ದು ಹಣಕಾಸಿನ ಪ್ಯೂರ್ಲಿ ಮನಿ ಓರಿಯೆಂಟೆಡ್ ಅಥವಾ ಬಿಸ್ನೆಸ್ ಓರಿಯೆಂಟೆಡ್ ಆಗಿರ್ತಕ್ಕಂತಹ ಒಂದು ಪ್ಲೇಸ್. ಅದು ಮಾರುಕಟ್ಟೆ ಅಂತಕ್ಕಂಥದ್ದು ಆರ್ಥಿಕ ಚಟುವಟಿಕೆ. ಈಗ ನೋಡ್ರಿ, ಯಾವ್ದಾದ್ರು ಒಂದು ಅಂಗಡಿ ಹತ್ರ ಹೋಗಿ ಕುತ್ಕೊಳ್ರಿ, ಒಂದ್ 10 ನಿಮಿಷ ಅರ್ಧ ಗಂಟೆ ಕುತ್ಕೊಳ್ರಿ. ಕುತ್ಕೊಂಡ್ ಆದ್ಮೇಲೆ ನಿಮ್ ಫ್ರೆಂಡ್ ಇರಲಿ, ಯಾರೇ ಇರಲಿ, ಒಂದು ಅಂಗಡಿ ಇದೆ, ಒಂದು ಬಿಸ್ನೆಸ್ ಆಗುತ್ತೆ, ನೀವಿದ್ರೆ ಬಿಸ್ನೆಸ್ ಆಗಲ್ಲ ಅಂದ್ರೆ ನಿಮ್ಮನ್ನ ಎದ್ದೋಗ್ರಿ ಅಂತ ಹೇಳ್ತಾರೆ. ಮಾರುಕಟ್ಟೆ ನೀವಿದ್ರೆ ಅಲ್ಲಿ ನಾಚ್ಕೊಳ್ತಾರೆ, ಯಾರೋ ಒಬ್ರು ಯಾರೋ ತಗೋಬೇಕು, ಯಾವ್ದೋ ಒಂದು ದುಶ್ಚಟ, ಒಂದು ಗುಡ್ಕಾನೋ ಸಿಗರೇಟ್ ಏನೋ ಮತ್ತೆ ಯಾರು ತಗೋಬೇಕು. ಅಲ್ಲಿ ನೀವು ಬಂದು ಕೂತ್ಕೊಂಡ್ರೆ ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ನಿಮ್ಗೆ ಯಾರೋ ಬರ್ತಾರೆ ಮಾರ್ಕೆಟ್ ಬಂದು ಎದಿರಿ ಅಂತ ಹೇಳಿ ಅಲ್ಲೇನ್ ಮಾಡ್ತಾರೆ, ನೀವು ಇದ್ದೋಗ್ರಿ ಅಂತ ಹೇಳಿ, ನೀವು ಇದರ ಅಂತ ವಾಪಸ್ ಹೋಗ್ತಾರೆ. ಹಾಗಾಗಿ ಮಾರುಕಟ್ಟೆ ಆರ್ಥಿಕ ಚಟುವಟಿಕೆ. ಮಾರುಕಟ್ಟೆ ಅಂತಕ್ಕಂಥದ್ದು ಬೇರೆ ಏನಲ್ಲ, ಅದು ಒಂದು ರೀತಿಯ ಆರ್ಥಿಕ ಚಟುವಟಿಕೆಯಾಗಿ ನಾವು ಕಾಣಬಹುದು. ಸಂಸ್ಥೆಗಳ ಸಮಗ್ರ ಚಿತ್ರಣವನ್ನ ಕೊಡೋದಂತ. ಮಾರುಕಟ್ಟೆ ಅಂತಕ್ಕಂಥದ್ದು ಸಂಸ್ಥೆಗಳ ಸಮಗ್ರ ಚಿತ್ರಣವನ್ನೇ ನೀಡುತ್ತಂತ ನಮಗೆ. ಹೆಂಗೆ ಸಂಸ್ಥೆ, ಮಾರುಕಟ್ಟೆ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಸಂಸ್ಥೆಗಳು ಹೆಂಗಿದಾವೆ ಅಂತಕ್ಕಂತಹ ವ್ಯವಸ್ಥೆಯನ್ನ ತೋರಿಸುತ್ತಂತೆ. ಮೊನ್ನೆ ತಾನೇ ಹಬ್ಬ ಆಯ್ತು, ಯಾವ ಹಬ್ಬ? ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದಲ್ಲಿ ನೀವು ಹೆಂಗ್ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದು ಮಾರ್ಕೆಟ್ ನಿರ್ಧರಿಸುತ್ತೆ. ಮಾರ್ಕೆಟ್ ಅನ್ನ ನೋಡಿದ್ರೆ ನಿಮ್ಮ ಹಬ್ಬದ ಸೆಲೆಬ್ರೇಷನ್ಸ್ ಅನ್ನ ಹೇಳ್ಬೋದು. ಹೆಂಗೆ ಮಾರ್ಕೆಟ್ ಅಲ್ಲಿ ದೀಪಾವಳಿ ಹಬ್ಬ ಅಂದ ತಕ್ಷಣ ಏನೇನಿರ್ಬೇಕು ವಿಶೇಷತೆ? ಫಸ್ಟ್ ದೀಪಗಳು, ನೀವು ಹೇಳಿದ ಸೆಲೆಬ್ರೇಷನ್ಗೆ ಎಣ್ಣೆಯಿಂದ ಉರಿತಕ್ಕಂಥ ದೀಪಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಹೊಸ ಫ್ಯಾನ್ಸಿ ದೀಪಗಳಾಗಿರ್ಬೋದು, ಇವೆಲ್ಲಗಳು ಕೂಡ ಮಾರ್ಕೆಟ್ ಅಲ್ಲಿ ಬಹಳ ಬಂದಿದ್ವು. ಅಂದ್ರೆ ಇಲ್ಲಿ ಸುತ್ತಮುತ್ತಲ ಜನ ದೀಪಾವಳಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ದೀಪಗಳನ್ನ ಬಳಸ್ತಾರೆ. ಅಂದ್ರೆ ಈ ಮಾರ್ಕೆಟ್ ಸೂಚಿಸುತ್ತೆ ಇಲ್ಲಿನ ಜನ ಹಬ್ಬವನ್ನ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತೇನಿರ್ಬೇಕು?
ಪಟಾಕಿಗಳು ಎಲ್ಲ ಅಂಗಡಿಗಳ ಮುಂದೆ ಗ್ರೀನ್ ಪಟಾಕಿಗಳು, ಹಸಿರು ಪಟಾಕಿಗಳು ಹೆಚ್ಚು ಹೆಚ್ಚು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಲಾಟ್ ಗಟ್ಟಲೆ ಒಟ್ಕೊಂಡಿದ್ರು ಅಂದ್ರೆ ಅದ್ರಿಂದ ಏನ್ ಗೊತ್ತಾಗುತ್ತೆ? ದೀಪಾವಳಿ ಹಬ್ಬದ ದಿನ ಜನ ಇವನ್ನ ಕೊಂಡ್ಕೊಳ್ತಾರೆ, ಕೊಂಡ್ಕೊಂಡು ಭಾರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಾರೆ. ಕರೆಕ್ಟಾ? ಮತ್ತೆ ಬಟ್ಟೆಗಳು ಇರಬೇಕು, ಹೊಸ ಬಟ್ಟೆಗಳು. ಮಾರ್ಕೆಟ್ ಅಲ್ಲಿ ಹೊಸ ಫ್ಯಾಷನ್ ಆಗಿ ಏನೇನ್ ಬಂದಿದೆ ಮಾರ್ಕೆಟ್ಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಯುವಕರಿಗೆ, ವಯೋವೃದ್ಧರಿಗೆ, ಹೀಗೆ ಹೊಸ ರೀತಿಯಾಗಿರ್ತಕ್ಕಂತಹ ಅತಿ ಹೆಚ್ಚು ಬಟ್ಟೆಗಳು ಗಮಗಮಿಸ್ತಕ್ಕಂತಹ ವ್ಯವಸ್ಥೆಯಲ್ಲಿ, ಅಂದ್ರೆ ಜಲಗಿಸ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಇದರಿಂದ ಏನಾಗುತ್ತೆ? ಎಲ್ಲ ಜನ ದೀಪಾವಳಿ ಹಬ್ಬಕ್ಕೆ ಬಟ್ಟೆಯನ್ನ ಕೊಂಡ್ಕೊಳ್ತಾರೆ. ನೋಡಿ, ಮಾರುಕಟ್ಟೆ ನಿಮ್ಮ ಧರ್ಮ ಅಂತಕ್ಕಂತಹ, ನಿಮ್ಮ ಆಚರಣೆ, ನಿಮ್ಮ ಪದ್ಧತಿ ಹೆಂಗಿದೆ ಅಂತಕ್ಕಂಥದನ್ನ ತಿಳಿಸುತ್ತೆ. ನಿಮ್ಮೂರಲ್ಲಿ ಶಾಲಾ ಕಾಲೇಜ್ ಹೆಂಗಿದಾವೆ ಅಂತಕ್ಕಂಥದನ್ನ ಮಾರ್ಕೆಟ್ ಹೇಳುತ್ತೆ. ಶಾಲಾ ಕಾಲೇಜುಗಳು ಹೆಂಗಿದಾವೆ ಅಂತಕ್ಕಂಥದನ್ನ ಉದಾಹರಣೆಗೆ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂತಹ ಬ್ಯಾಗ್ಗಳನ್ನ, ಅಥವಾ ಹೆಚ್ಚು ಬೆಲೆ ಬಾಳ್ತಕ್ಕಂತಹ ಬಟ್ಟೆಯನ್ನ, ಹೆಚ್ಚು ಬೆಲೆ ಬಾಳ್ತಕ್ಕಂತಹ ಶೂಸ್ ಗಳನ್ನ, ಫ್ಯಾಷನ್ಸ್ ಗಳನ್ನ ಕಾಲೇಜು ಮಕ್ಕಳು, ಶಾಲೆಯ ಮಕ್ಕಳು ಬಳಕೆ ಮಾಡತಕ್ಕಂತಹ ವಸ್ತುಗಳನ್ನ ಆ ಗ್ರಾಮದ ಅಂಗಡಿಯಲ್ಲಿ ಹೆಚ್ಚು ಇತ್ತು ಅನ್ನೋದ್ರ ಅರ್ಥ ಏನಾಗುತ್ತೆ? ಆ ಗ್ರಾಮದಲ್ಲಿ ಒಂದು ಒಳ್ಳೆಯ ಶಾಲೆ ಇದೆ, ಕಾಲೇಜ್ ಇದೆ ಅಂತ ಅರ್ಥ. ನೋಡಿ, ಒಂದು ಮಾರ್ಕೆಟ್ ಅಲ್ಲಿ ಶಾಲೆಯ, ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚು ಬಳಕೆ ಮಾಡತಕ್ಕಂತಹ ವಸ್ತುಗಳು, ಅತ್ಯಂತ ಬೆಲೆ ಬಾಳ್ತಕ್ಕಂತಹ, ಸಣ್ಣವಲ್ಲ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ಆ ಅಂಗಡಿನಲ್ಲಿ ಶಾಲಾ ಕಾಲೇಜು ಮಕ್ಕಳು ಬಳಕೆ ಮಾಡತಕ್ಕಂಥ ವಸ್ತು ಇದಾವೆ ಅಂತ ಅರ್ಥ. ಈ ಊರಲ್ಲಿ ಯಾವುದೋ ಒಂದು ಅತ್ಯಂತ ಮುಂದುವರೆದ ಶಾಲೆನೋ, ಕಾಲೇಜೋ, ವಿಶ್ವವಿದ್ಯಾಲಯನೋ ಇದೆ, ಒಂದು ಇಂಟರ್ನ್ಯಾಷನಲ್ ಸ್ಕೂಲು, ಒಂದು ಬೋರ್ಡಿಂಗ್ ಸ್ಕೂಲು ಇದೆ. ಅಲ್ಲಿನ ಮಕ್ಕಳು ಇಲ್ಲಿಗೆ ಬಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಂಡ್ಕೊಂಡು ಹೋಗ್ತಾರೆ. ಅದು ಚೆನ್ನಾಗಿದೆ ಅಂದ್ರೆ ಸರಳವಾಗಿರ್ತಕ್ಕಂಥ ಸರ್ಕಾರಿ ಶಾಲೆ ಆಗಿದ್ರೆ, ಕಡಿಮೆ ರೇಂಜಿನ ಬಡ ಮಕ್ಕಳು ಓದ್ತಕ್ಕಂಥ ಶಾಲೆ ಆಗಿದ್ರೆ ಕಡಿಮೆ ರೇಂಜಿನ ವಸ್ತುಗಳು, ಅದೇ ರೀತಿ ಅತ್ಯಂತ ಶ್ರೀಮಂತರ ಮಕ್ಕಳು ಓದ್ತಕ್ಕಂತಹ ಶಾಲಾ ಕಾಲೇಜ್ ಆಗಿದ್ರೆ ಅತ್ಯಂತ ಉನ್ನತ ದರ್ಜೆಯ ಸನ್ನಿವೇಶಗಳನ್ನ ನಾವಲ್ಲಿ ಕಾಣಬಹುದು. ಎಲ್ಲಿ ಮಾರ್ಕೆಟ್ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೆಂಗಿದೆ ಅಂತಕ್ಕಂಥದ್ದನ್ನ ತಿಳಿಸುತ್ತದೆ. ಸಂಸ್ಥೆಗಳ ಸಮಗ್ರ ಚಿತ್ರಣ, ಮಾರುಕಟ್ಟೆ ಸಂಸ್ಥೆಗಳ ಸಮಗ್ರ ಚಿತ್ರಣವನ್ನೇ ನಮಗೆ ದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಹೋಟೆಲ್, ಉದಾಹರಣೆಗೆ ಹೋಟೆಲ್ ಯಾವ ರೀತಿ ಇದೆ? ವೆಜಿಟೇರಿಯನ್ಸ್ ಹೋಟೆಲ್ ಜಾಸ್ತಿ ಇದೆ, ಈ ಭಾಗದಲ್ಲಿ ವೆಜಿಟೇರಿಯನ್ಸ್ ಜನ ಜಾಸ್ತಿ ಇದೆ. ನಾನ್ ವೆಜಿಟೇರಿಯನ್ಸ್ ಹೋಟೆಲ್ ಜಾಸ್ತಿ ಇದೆ ಅಂದ್ರೆ ಈ ಭಾಗದಲ್ಲಿ ನಾನ್ ವೆಜಿಟೇರಿಯನ್ ಜನ, ಅಂದ್ರೆ ಮಾಂಸಾಹಾರವನ್ನ ಸೇವನೆ ಮಾಡ್ತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಇದೆ. ವಾಹನಗಳ ಬಳಕೆ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಗ್ಯಾರೇಜ್ಗಳು, ಕಾರ್ ಗ್ಯಾರೇಜ್ ಇದ್ರೆ ಇಲ್ಲಿನ ಕಾರ್ಗಳು ಜಾಸ್ತಿ ಇದಾವೆ, ಜನ ಶ್ರೀಮಂತರಿದ್ದಾರೆ. ಎಲೆಕ್ಟ್ರಿಕಲ್ ಬೈಕ್ಗಳು ಜಾಸ್ತಿ ಬಳಕೆ. ಹೀಗೆ ಮಾರುಕಟ್ಟೆ ಅಂತಕ್ಕಂಥ ಮಾರ್ಕೆಟ್ ಅಲ್ಲಿ ಏನೇನು ಕಾಣುತ್ತೆ ನಮಗೆ, ಅದರ ಆಧಾರದ ಮೇಲೆ ನಮ್ಮ ಸಾಮಾಜಿಕ ಸಂಸ್ಥೆಗಳನ್ನ ನಾವು ಚಿತ್ರಣವನ್ನ ಮಾಡ್ಕೋಬಹುದು. ಈಗಿನ ಗ್ರಾಮ, ಈಗಿನ ಸಾಮಾಜಿಕ ವ್ಯವಸ್ಥೆ ಈ ರೀತಿ ಇದೆ ಅಂತಕ್ಕಂಥದ್ದು ನಾವು ಇಷ್ಟು ಮಾರುಕಟ್ಟೆ ಅಂದ್ರೆ ಏನು, ಮಾರುಕಟ್ಟೆಯ ಲಕ್ಷಣಗಳು. 2 ಮಾರ್ಕ್ಸ್ ಕೇಳ್ತಾರೆ. ಮಾರುಕಟ್ಟೆ ಅಂದ್ರೆ ಏನ್? ಮಾರುಕಟ್ಟೆ ಅಂದ್ರೆ ಸರಕು ಮತ್ತು ಸರಕು ಮತ್ತು ಸೇವೆಗಳು ಹಣಕ್ಕಾಗಿ ಕೊಳ್ಳುವ ಮತ್ತು ಮಾರಾಟ ಆಗ್ತಕ್ಕಂಥ ಸ್ಥಳವನ್ನ, ಮಾರುವ ಸ್ಥಳವನ್ನೇ ಮಾರುಕಟ್ಟೆ ಅಂತ ಕರಿತೀವಿ. ಮಾರುಕಟ್ಟೆ ಯಾವ ರೀತಿ ಇರುತ್ತೆ ಅಂತಕ್ಕಂಥ ನಾವು ಈ ಕೆಳಗಂಡಂತೆ ಕಾಣಬಹುದು. 5 ಮಾರ್ಕ್ಸ್ಗೆ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹೇಳಿ. ಮಾರುಕಟ್ಟೆ ಮತ್ತು ಸಮಾಜಶಾಸ್ತ್ರೀಯ ದೃಷ್ಟಿಕೋನ. ಮಾರುಕಟ್ಟೆ ಮತ್ತು ಸಮಾಜಶಾಸ್ತ್ರೀಯ ದೃಷ್ಟಿಕೋನ. ಮಾರುಕಟ್ಟೆ ಮತ್ತು ಸಮಾಜಶಾಸ್ತ್ರೀಯ ದೃಷ್ಟಿಕೋನ. ಮಾರುಕಟ್ಟೆಯನ್ನು ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಿದ್ರೆ, ಮಾರುಕಟ್ಟೆ ನಮ್ಮ ಸಮಾಜದ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿದೆ. ಮಾರ್ಕೆಟ್ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಮಾನಸಿಕ ಒತ್ತಡ ಇರಲ್ಲ, ಎಲ್ಲ ವಸ್ತು ಸಿಗುತ್ತೆ ಬಿಡು. ನೋಡ್ರಿ, ಮಾರುಕಟ್ಟೆ ಅಂತಕ್ಕಂಥದ್ದು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಕೇಂದ್ರ ಬಿಂದು, ನಮ್ಮ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಯ ಕೇಂದ್ರ ಬಿಂದು. ಹಾಗಾಗಿ ನಾವು ಸಮಾಜಶಾಸ್ತ್ರಜ್ಞರಾಗಿ ಮಾರುಕಟ್ಟೆಯನ್ನ ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿ, ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿ ನಾವು ಅದನ್ನು ಅಧ್ಯಯನ ಮಾಡತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಆಡಮ್ ಸ್ಮಿತ್ ಅಂತಕ್ಕಂಥ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ, ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಆಡಮ್ ಸ್ಮಿತ್ ಅವರು ತಮ್ಮ ಅಧ್ಯಯನದಲ್ಲಿ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾರೆ. ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಬರ್ಕೊಡ್ರಿ. ಆಡಮ್ ಸ್ಮಿತ್ ವೆಲ್ತ್ ಆಫ್ ನೇಷನ್ಸ್ ಅಥವಾ ವೆಲ್ತ್ ಆಫ್ ನೇಷನ್ ಅಂತ ಕೂಡ ಕರೀತಾರೆ. ವೆಲ್ತ್ ಆಫ್
ನೇಷನ್ ಅಂತಕ್ಕಂತಹ ಗ್ರಂಥವನ್ನು ಬರೀತಾರೆ. ಕೇಳ್ತಾರೆ ಎಕ್ಸಾಂಪಲ್ 1 ಮಾರ್ಕ್ಸ್ ಗೆ. ಆಡಮ್ ಸ್ಮಿತ್ ಅವರ ಗ್ರಂಥ ಯಾವುದು ಅಂತ ಹೇಳಿ? ವೆಲ್ತ್ ಆಫ್ ನೇಷನ್. ವೆಲ್ತ್ ಆಫ್ ನೇಷನ್ಸ್. ದಿ ಅಂತ ಸೇರಿಸ್ಕೊಳ್ಳೋ ಸ್ಟಾರ್ಟಿಂಗ್ ಅಲ್ಲಿ ದಿ ವೆಲ್ತ್ ಆಫ್ ನೇಷನ್. ದಿ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಗ್ರಂಥವನ್ನ ಆಡಮ್ ಸ್ಮಿತ್ ಅವರು ಬರೆದರು. 1 ಮಾರ್ಕ್ಸ್ ಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಆಡಮ್ ಸ್ಮಿತ್ ಅವರ ಗ್ರಂಥ ಯಾವುದು ಅಂತ ಕೇಳ್ತಾರೆ? ಯಾವುದು? ದಿ ವೆಲ್ತ್ ಆಫ್ ನೇಷನ್ಸ್. ಈ ಗ್ರಂಥದ ಹೆಸರನ್ನ ಕೇಳಿ ದಿ ವೆಲ್ತ್ ಆಫ್ ನೇಷನ್ಸ್ ಅಂತಕ್ಕಂತಹ ಗ್ರಂಥ ಅಂತ ಹೇಳಿ ಆ ಗ್ರಂಥದ ಲೇಖಕರು ಯಾರು ಅಂತ ಕೇಳ್ತಾರೆ? ಯಾರು? ಆಡಮ್ ಸ್ಮಿತ್. ಇವರು ಒಬ್ಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಅನ್ನು ಕೂಡ ಪಡೆದಿರ್ತಕ್ಕಂಥದನ್ನ ಕಾಣಬಹುದು. ಇವರು ಕಾಣದ ಕೈ, ಇನ್ವಿಸಿಬಲ್ ಹ್ಯಾಂಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ. ಕಾಣದ ಕೈ, ಮಾರುಕಟ್ಟೆಯಲ್ಲಿ ಕಾಣದ ಕೈ, ಕಾಣದ ಕೈ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ. ಕೇಳ್ತಾರೆ ಕಾಣದ ಕೈ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಯಾರು ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಇನ್ವಿಸಿಬಲ್ ಹ್ಯಾಂಡ್, ಕಾಣದ ಕೈ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನ ಪರಿಕಲ್ಪನೆಯನ್ನ ಆಡಮ್ ಸ್ಮಿತ್ ಅವರು ಪರಿಚಯಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಬ್ಬ ಶ್ರೀಮಂತ, ಒಬ್ಬ ಬಂಡವಾಳಶಾಹಿ, ಶ್ರೀಮಂತ ಬಂಡವಾಳಶಾಹಿ ಅವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನಲ್ಲಿರ್ತಕ್ಕಂತಹ ಸಂಪತ್ತನ್ನ ಅಭಿವೃದ್ಧಿಗೋಸ್ಕರ ಇನ್ನೂ ಜಾಸ್ತಿಯನ್ನ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಮಧ್ಯಮ ವರ್ಗ, ಕೆಳವರ್ಗದವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಭಿನ್ನ ರೀತಿಯಾಗಿರ್ತಕ್ಕಂತಹ ಸವಲತ್ತುಗಳನ್ನ ಕ್ರಿಯೇಟ್ ಮಾಡ್ತಾರೆ, ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಾನೊಬ್ಬ ಬಂಡವಾಳಶಾಹಿ ಅಥವಾ ನೀವು ಒಬ್ಬ ಬಂಡವಾಳಶಾಹಿ ಅಂತ ಅನ್ಕೊಂಡ್ರೆ ಮಾತ್ರ ಒಂದು 500 ಕೋಟಿ ರೂಪಾಯಿ ದುಡ್ಡಿದೆ. ಎಷ್ಟಿದೆ? ಒಂದು 500 ಕೋಟಿ ದುಡ್ಡಿದೆ ಅಂತ ಅನ್ಕೊಳ್ಳಿ. ಹೊಸಪಟ್ಟಣದಲ್ಲೂ ಅಥವಾ ಸಾಗರಪೇಟೆಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಗ್ ಬಜಾರ್ಸ್ ಅನ್ನ, ಒಂದು ದೊಡ್ಡ ಮಳಿಗೆಯನ್ನು ಸ್ಟಾರ್ಟ್ ಮಾಡ್ತೀವಿ, ಶಾಪಿಂಗ್ ಮಹಲ್ ಅನ್ನ. ನಿಮ್ಮ ಹತ್ರ ದುಡ್ಡಿದೆ, ಆ ದುಡ್ಡಿಗೆ ಇನ್ನೂ ಹೆಚ್ಚು ಲಾಭವನ್ನ, ಆದಾಯವನ್ನ ಗಳಿಸಬೇಕು. ಆ ದುಡ್ಡನ್ನ ಏನ್ ಮಾಡಬೇಕು? ಸರ್ಕ್ಯುಲೇಷನ್ಸ್ ಅನ್ನ ಮುಂದುವರಿಕೆ ಒಂದೇ ಕಡೆ ಇಟ್ಕೊಂಡಿರಬಾರ್ದು. ಏನ್ ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ. ಒಂದು 100 ಕೋಟಿ ಬಂಡವಾಳವನ್ನು ಹೂಡಿ ಒಂದು ದೊಡ್ಡ ಬೃಹತ್ ಮಳಿಗೆಯನ್ನ ಪ್ರಾರಂಭವನ್ನ ಮಾಡ್ತೀರಾ. ಒಂದು ಪ್ಲೇಸ್ ಅಲ್ಲಿ ಜನ ಬೇಕಾಗಿರ್ತಕ್ಕಂಥ ಪ್ಲೇಸ್ ಏನು, ಬಟ್ಟೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬ್ರ್ಯಾಂಡ್ ಅನ್ನ, ಸಣ್ಣ ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ಯುವತಿಯರಿಂದ ಹಿಡಿದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಬಟ್ಟೆಯನ್ನು ಒಂದು ಕಡೆಗೆ ದಿನಸಿಯನ್ನ, ಒಂದು ಕಡೆಗೆ ಕಾಯಿಪಲ್ಯನ್ನ, ಒಂದು ಕಡೆಗೆ ಹಣ್ಣುಗಳನ್ನ, ಒಂದು ಕಡೆಗೆ ಚಪ್ಪಳಿಯನ್ನ, ಈ ಒಂದು ಕಡೆಗೆ ಕಿಚನ್ ಐಟಮ್ಸ್ ಅನ್ನ, ಈಗ ಮನೆಗೆ ಬೇಕಾಗಿರ್ತಕ್ಕಂತಹ ಗೃಹ ಬಳಕೆಗೆ ಪ್ರತಿಯೊಂದು ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನ ಒಂದೇ ಏನೋ ಸೂರಿನ ಕೆಳಗೆ ಸಿಗೋ ರೀತಿಯಲ್ಲಿ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿಸ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದರಿಂದ ಏನಾಗುತ್ತಪ್ಪ, ಮಾರುಕಟ್ಟೆಯಲ್ಲಿ ಕಾಣದ ಕೈ ಅಂತಕ್ಕಂತಹ ಒಂದು ಪರಿಕಲ್ಪನೆ ಇತ್ತೀಚೆಗೆ ಆರಂಭ ಆಗಿರ್ತಕ್ಕಂಥ ನಾವು ಕಾಣಬಹುದು. ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಒಬ್ಬ ಬಂಡವಾಳಶಾಹಿಗಳು ತನ್ನಲ್ಲಿರ್ತಕ್ಕಂತಹ ಹಣಕಾಸಿನ ಹೆಚ್ಚಳಕ್ಕಾಗಿ ಆ ಸಂಪತ್ತನ್ನ ಇನ್ನೂ ಹೆಚ್ಚುವರಿಯಾಗಿ ಬೆಳವಣಿಗೆಯನ್ನು ಮಾಡತಕ್ಕಂತಹ ಉದ್ದೇಶದಿಂದ ಸಾಮಾನ್ಯ ಜನರಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ದರ್ಜೆಯ ಸೇವೆಗಳು, ಸವಲತ್ತುಗಳು ಸಿಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಇದೇ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಉನ್ನತ ದರ್ಜೆಯ ಯಾವುದಾದ್ರೂ ಒಂದು ಬೃಹತ್ ಮಳಿಗೆಯನ್ನ ಆರಂಭ ಮಾಡಿದರೆ ಒಂದೇ ಸೂರಿನಡಿ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ವಸ್ತುಗಳು ದೊರೆಯತಕ್ಕಂಥ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ತಾರೆ. ನಾವಿಲ್ಲಿಂದ ಯಾವ್ದೋ ಬಟ್ಟೆ ಬೇಕು ಅಂದ್ರೆ 100, 200, 500 ಖರ್ಚು ಮಾಡಿ ಬೇರೆ ನಗರಗಳಿಗೆ ಹೋಗ್ತೀವಿ. ಅದೇ ಬಟ್ಟೆ ಅದಕ್ಕಿಂತ ಕ್ವಾಲಿಟಿ ಇರ್ತಕ್ಕಂಥ, ಅದಕ್ಕಿಂತ ಕಡಿಮೆ ರೇಟಲ್ಲಿ ಇದೇ ಊರ ಸಿಕ್ತು ಅಂದ್ರೆ ಅನುಕೂಲ ಆಗುತ್ತೆ ತಾನೆ, ನಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳು, ಆಹಾರ ಧಾನ್ಯಗಳಾಗಿರ್ಬೋದು, ಕಾಯಿಪಲ್ಯಗಳಾಗಿರ್ಬೋದು, ಅಥವಾ ಗೃಹ ಬಳಕೆಯ ಇನ್ನಿತರ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳು ನಮಗೆ ನಾವಿರ್ತಕ್ಕಂತಹ ಪ್ಲೇಸ್ ಅಲ್ಲೇ ಅತ್ಯಂತ ಕಡಿಮೆ ರೇಟಲ್ಲಿ ನಮಗೆ ಸಿಕ್ತು ಅಂತ ಹೇಳಿದ್ರೆ ಅದು ಉತ್ತಮವಾಗಿರ್ತಕ್ಕಂತಹ ಸಾಮಾಜಿಕ ಪರಿವರ್ತನೆಗೆ ಅನುಕೂಲ ಆಗುತ್ತೆ. ಕಾಣದ ಕೈ, ನಮಗೆ ಗೊತ್ತಿರಲ್ಲ ಯಾರು ಬಂಡವಾಳ ಹಾಕಿದ್ದಾರೆ, ಏನು ಬಂಡವಾಳ, ಆದ್ರೆ ನಮಗೆ ಉತ್ತಮವಾಗಿರ್ತಕ್ಕಂತಹ ಸವಲತ್ತುಗಳು, ಸೌಲಭ್ಯಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಮಗೆ ಸಿಗ್ತಕ್ಕಂತಹ ಕಾನ್ಸೆಪ್ಟ್ ಅನ್ನು ನಾವು ಅದನ್ನ ಕಾಣಬಹುದು. ಎಕ್ಸಾಂಪಲ್ ಕೇಳ್ತಾರೆ, ಆಡಮ್ ಸ್ಮಿತ್ ಅವರ ಗ್ರಂಥ ಯಾವುದು ಅಂತ ಕೇಳ್ತಾರೆ, ಯಾವುದು? ದಿ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಕಾನ್ಸೆಪ್ಟ್. ಅದೇ ರೀತಿ ಅವರು ಮಾರುಕಟ್ಟೆಗೆ ಕಾಣದ ಕೈ ಪರಿಕಲ್ಪನೆ ಅಂತಕ್ಕಂತಹ ಒಂದು ಹೊಸ ವ್ಯವಸ್ಥೆಯನ್ನ ಪರಿಚಯಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಗುನರ್ ಮಿರ್ಡಲ್ ಅಂತಕ್ಕಂಥ ಒಬ್ಬ ಚಿಂತಕ ಏಷಿಯನ್ ಡ್ರಾಮಾ ಅಂತಕ್ಕಂತಹ ಗ್ರಂಥವನ್ನ ಬರೀತಾರೆ. ಗುನರ್ ಮಿರ್ಡಲ್. ಏಷಿಯನ್ ಡ್ರಾಮಾ ಅಂತಕ್ಕಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಎಕ್ಸಾಂಪಲ್ ಇದನ್ನು ಕೂಡ
ಗುನರ್ ಬ್ರಿಡಲ್ ಅವರ ಗ್ರಂಥ ಯಾವುದು ಅಂತೇಳಿ ಏಷಿಯನ್ ಡ್ರಾಮಾ ಅಂತಕ್ಕಂತಹ ಗ್ರಂಥವನ್ನ ಬರೀತಾರೆ. ಗುನರ್ ಬ್ರಿಡಲ್ ಅಂತಕ್ಕಂತಹ ಒಬ್ಬ ಸಾಮಾಜಿಕ ಚಿಂತಕ ಏಷಿಯನ್ ಡ್ರಾಮಾ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ಸ್ ಅನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಂಗತಿಗಳನ್ನ ಪರಸ್ಪರ ಹೇಗೆ ಸಂಬಂಧಿಸಿದಾವೆ ಅಂತ ಹೇಳ್ತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಸಂಗತಿಗಳು ಹೇಗೆ ಪರಸ್ಪರ ಕನೆಕ್ಷನ್ಸ್ ಅನ್ನ ಹೊಂದಿದಾವೆ. ನಮಗೆ ಹೇಳಿದ್ವಿ, ಆ ಮಾರುಕಟ್ಟೆ ಅಂತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಅಂಶ, ಆದ್ರೆ ನಮ್ಮ ಸಮಾಜಶಾಸ್ತ್ರೀಯ ಪರಿಕಲ್ಪನೆಗಳ ಬದಲಾವಣೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ನಾವು ಪೆನ್ ರೀಫಿಲ್ ಖಾಲಿ ಆಯ್ತು, ಮಾರ್ಕೆಟ್ ಅಲ್ಲಿ ಇಲ್ಲೇ ಸಿಗುತ್ತೆ, ಬಳಕೆ ಮಾಡ್ತೀವಿ. ಆದ್ರೆ ಅದು ಸಿಗದೆ ದೂರ ಇತ್ತು ಅಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ವ್ಯತ್ಯಯ ಆಗ್ತಾ ಇತ್ತು, ತೊಂದ್ರೆ. ಅದಕ್ಕಾಗಿ ದೂರ ಹೋಗುವ ದಿನ ಕೆಲಸ ಬಿಟ್ಟು ತಾಂಬರ್ಬೇಕಾಗಿತ್ತು. ಹೀಗೆ ಆರ್ಥಿಕ ಸಂಗತಿಗಳು ಸಾಮಾಜಿಕ ಸಂಗತಿಯ ಬದಲಾವಣೆಗೆ ಪೂರಕವಾಗಿದ್ದಾವೆ. ಏಷಿಯನ್ ಡ್ರಾಮಾ ಅಂತಕ್ಕಂಥ ಗ್ರಂಥದಲ್ಲಿ ಆರ್ಥಿಕ ಸಂಗತಿಗಳು ಸಾಮಾಜಿಕ ಸಂಗತಿಗೆ ಪೂರಕವಾಗಿರ್ತಕ್ಕಂತಹ ಅಂಶವನ್ನ ತಿಳಿಸ್ತಾ ಹೋಗ್ತಾರೆ. ಇಷ್ಟೇ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉತ್ತಮ ಮಾರುಕಟ್ಟೆ ಇದೆಯೋ, ಒಂದು ಸಣ್ಣ ಅಂಗಡಿ ಅಂತ ಹಾಕ್ತಾರೆ ಅಷ್ಟೇ. ನಿಮ್ಮ ಮನೆ ಹತ್ರ, ನಿಮ್ಮ ಊರಲ್ಲಿ ನಿಮಗೆ ಬೇಕಾದ ಎಲ್ಲ ಸಿಗ್ತಕ್ಕಂಥ ಐಟಮ್ ಸಿಗ್ತಕ್ಕಂಥ ಒಂದು ಸಣ್ಣ ಅಂಗಡಿಯನ್ನ ಮಾರ್ಕೆಟ್ ಅಂತ ಕಲ್ಪನೆ ಮಾಡ್ಕೊಂಡ್ರೆ, ನಿಮ್ಮ ಮನೆ ಪಕ್ಕದಲ್ಲೇ ಎಲ್ಲ ವಸ್ತುಗಳು ಸರಿಯಾಗಿ ಸಿಕ್ತು ಅಂದ್ರೆ ನಿಮಗೆ ಆತಂಕ ಆಗಲ್ಲ, ತೊಂದರೆ ಆಗಲ್ಲ, ನೆಮ್ಮದಿ ಇರುತ್ತೆ. ನಿಮ್ಮದೇ ಆಗಿರ್ತಕ್ಕಂಥ ರೀತಿಯ ನೆಮ್ಮದಿಯ ಜೀವನವನ್ನ ಮುಂದುವರಿಸಲಿಕ್ಕೆ ನಿಮ್ಮ ಸಾಮಾಜಿಕ ಜೀವನ ಅಂದ್ರೆ ನಿಮ್ಮ ಮನೆಯ ನೆಮ್ಮದಿ ಜಾಸ್ತಿ ಆಗುತ್ತೆ, ಅನುಕೂಲ ಆಗುತ್ತೆ. ಒಂದೇನೋ ಬೇಕು ಅಂದ ತಕ್ಷಣ, ಸಕ್ಕರೆ ಬೇಕು ಅಂದ ತಕ್ಷಣ ಎಲ್ಲೋ ದೂರ ಹೋಗ್ಬೇಕು, ಟೆನ್ಷನ್ಸ್ ಇಲ್ಲ, ಪಕ್ಕದಲ್ಲೇ ಸಿಗುತ್ತೆ. ನೋಡ್ರಿ, ನಿಮ್ಮ ಸಾಮಾಜಿಕ ಜೀವನ ನೆಮ್ಮದಿ. ಮಾರುಕಟ್ಟೆಯು ನಿಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಸುಲಲಿತಗೊಳಿಸುತ್ತವೆ. ನಿಮಗೆ ಹಬ್ಬಕ್ಕೆ ಬಟ್ಟೆ ಬೇಕು, ಎಲ್ಲೋ 10 ಕಿಲೋಮೀಟರ್ 100 ಕಿಲೋಮೀಟರ್ ಬಟ್ಟೆ ತರ ನಿಮ್ಮೂರಲ್ಲೇ ಚೆನ್ನಾಗಿರ್ತಕ್ಕಂಥ ಒಂದು ಬಟ್ಟೆ ಅಂಗಡಿ ಇದೆ ಅಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ರೀತಿಯ ದರದಲ್ಲಿ ಉತ್ತಮ ಬಟ್ಟೆ ಸಿಗುತ್ತೆ ಅಂದ್ರೆ ಟೆನ್ಷನ್ಸ್ ಇಲ್ಲ. ಎಷ್ಟೊತ್ತ ಬೇಕಾದ್ರೂ ಹೋಗಿ ನಿಮ್ಗೆ ಅಡ್ಜಸ್ಟ್ ಆಗೋ ಟೈಮಲ್ಲಿ ತಗೊಂಡ್ಬಂದು ನೆಮ್ಮದಿ ಜಾಸ್ತಿ ಆಗುತ್ತೆ, ತೃಪ್ತಿ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಕಾಲ ಹಣ ವ್ಯಯ ಆಗಲ್ಲ. ಹಾಗಾಗಿ ಆರ್ಥಿಕ ಸಂಗತಿಗಳು ಸಾಮಾಜಿಕ ಸಂಗತಿಗೆ ಪೂರಕವಾಗಿರುತ್ತದೆ ಅಂತಕ್ಕಂತಹ ಕಾನ್ಸೆಪ್ಟ್ ಅನ್ನ ಏಷಿಯನ್ ಡ್ರಾಮಾ ಅಂತಕ್ಕಂತಹ ಗ್ರಂಥದಲ್ಲಿ ಗುನರ್ ಬ್ರಿಡಲ್ ಕೇಂದ್ರ ಎಕ್ಸಾಮ್ ಅಲ್ಲೂ ಕೂಡ ಗುನರ್ ಬ್ರಿಡಲ್ ಅಂತಕ್ಕಂಥ ಒಬ್ಬ ಸಾಮಾಜಿಕ ಚಿಂತಕ ಏಷಿಯನ್ ಡ್ರಾಮಾ ಅಂತಕ್ಕಂತಹ ಗ್ರಂಥದಲ್ಲಿ ನಮ್ಮ ಪರಿಕಲ್ಪನೆಯನ್ನ ತಿಳಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು, ಗಮನಿಸಬಹುದು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾರು ಬರ್ದಿದ್ದು ಅಂತ ಹೇಳಿ, ತಪ್ಪು ಬೇಡ್ರಿ, ಮಿಸ್ ಆಗಬೇಡ್ರಿ. ಅಡಮ್ ಸ್ಮಿತ್ ಬಗ್ಗೆ ಕೇಳ್ತಾರೆ, 1 ಮಾರ್ಕ್ಸ್ ಕೇಳ್ತಾರೆ. ಮ್ಯಾಚ್ ದ ಫಾಲೋವಿಂಗ್, ಫಿಲ್ ದಿ ಬ್ಲಾಂಕ್ಸ್, ಅಥವಾ ಈ ರೀತಿಯ ಮಲ್ಟಿಪಲ್ ಚಾಯ್ಸ್ MCQ ಅಂತಕ್ಕಂತಹ ಕ್ವೆಶ್ಚನ್ಸ್ ಅಲ್ಲೂ ಕೂಡ ಕೇಳ್ತಾರೆ, ತಪ್ಪು. ನೆಕ್ಸ್ಟ್ ಹೆಡಿಂಗ್ ಸಾಮಾಜಿಕ ಸಂಸ್ಥೆಯಾಗಿ ವಾರದ ಸಂತೆ ಅಂತ ಹೇಳಿ. ಸಾಮಾಜಿಕ ಸಂಸ್ಥೆಯಾಗಿ ವಾರದ ಸಂತೆ. ಸಾಮಾಜಿಕ ಸಂಸ್ಥೆಯಾಗಿ ವಾರದ ಸಂತೆ. ಸಾಮಾಜಿಕ ಸಂಸ್ಥೆಯಾಗಿ ವಾರದ ಸಂತೆ ಮಾಡಿದ್ರೆ ಯಾರಾದ್ರೂ ಸಂತೆನಾ? ಸಂತೆ ಮಾಡಿದ್ರೇನ್ರಿ? ಮಾಡಿದ್ರಿ ಸಂತೆ? ಮಾಡಿಲ್ಲ? ಎಸ್. ಸಂತೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಸಂಸ್ಥೆ, ಅಂದ್ರೆ ನಮ್ಮ ಬೇಡಿಕೆಯನ್ನ ಪೂರೈಕೆ ಮಾಡ್ತಕ್ಕಂತಹ ಒಂದು ವಿಧಾನ. ಸಾಮಾಜಿಕ ಸಂಸ್ಥೆ ಅಂದ್ರೆ ಬೇರೆ ಏನಲ್ಲ, ಜನ ಸಮೂಹ ಒಟ್ಟಾಗಿ ಸೇರಿದಾಗ ಮಾಡ್ತಕ್ಕಂತಹ ಒಂದು ವಿಶಿಷ್ಟ ರೀತಿಯ ಕಾರ್ಯವಿಧಾನ. ಅದನ್ನ ಇನ್ನೊಂದು ಸರಳವಾಗಿ ಹೇಳ್ಬೇಕಂದ್ರೆ, ಮಾನವ ತನ್ನ ಬೇಡಿಕೆಯನ್ನ ಈಡೇರಿಸಿಕೊಳ್ತಕ್ಕಂತಹ ಕಾರ್ಯವಿಧಾನ. ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಯಾವ ಊರಲ್ಲೂ ಕೂಡ ಅಂಗಡಿ ಇರಲಿಲ್ಲ. ಅಂಗಡಿ ಇತ್ತೇನೋ ಒಂದು ಸಣ್ಣ ಒಂದು ಸೋಪು ಅಥವಾ ಬೀಡಿ ಅಥವಾ ತಂಬಾಕು ಸಿಕ್ತಿತ್ತು ಅಷ್ಟೇ, ಸಣ್ಣದಾಗಿ ಮಾತ್ರ. ಈಗ 15 ವರ್ಷ 20 ವರ್ಷ ಮುಂಚೆ, ಈ 20-25 ವರ್ಷದ ಮುಂಚೆ ಸಂತೆ ಅಂತಕ್ಕಂಥದ್ದು ಗ್ರಾಮೀಣ ಜೀವನದ ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂಥ ಜೀವನಾಡಿಯಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಒಂದು ವಾರಕ್ಕೆ ಏನೇನ್ ಬೇಕೋ ಎಲ್ಲ ಐಟಮ್ಸ್ ಅನ್ನ ಸಂತೆನಲ್ಲೇ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ರು ಜನ. ಸಂತೆ ಮಾಡಿಲ್ಲ ಈ ವಾರ ಅಂತ ಹೇಳಿದ್ರೆ ತಿರುಗು ವಾರ ಬರೋ ತನಕ ಅತ್ಯಂತ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಾಮಾಜಿಕ ಸಂಸ್ಥೆಯಾಗಿ ಸಂತೆ ಅಂತಕ್ಕಂಥದ್ದು ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ನಮಗೆ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಸರಕುಗಳು, ಸೇವೆಗಳು, ಸೌಲಭ್ಯಗಳು ಏನು ಮನೆ ಬಾಗಿಲಿಗೆ ಬರ್ತಾ ಇದೆ. ನಮ್ಮ ಮನೆ ಹತ್ರನೇ ಬಟ್ಟೆ ಮಾರಾಟ ಮನೆಗೆ ಬರ್ತಾರೆ, ದವಸ ಧಾನ್ಯಗಳ ಮಾರಾಟ ಮನೆ ಹತ್ರಕ್ಕೆ ಬರ್ತಾರೆ, ಕಾಯಿಪಲ್ಯಗಳ ಮಾರಾಟ ಮನೆ ಹತ್ರಕ್ಕೆ ಬರ್ತಾರೆ. ಆದ್ರೆ ಮೊದಲು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. 7 ದಿನಕ್ಕೆ ಏನ್ ಬೇಕು ಎಲ್ಲ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ವಾರಕ್ಕೆ ಒಮ್ಮೆ ನಡೀತಕ್ಕಂತಹ ಸಂತೆಯಲ್ಲಿ ಹೋಗಿ ನಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನ ಪಡೆದು ತಗೊಂಡು ಬಂದು ವಾರದವರೆಗೆ ಶೇಖರಣೆ ಮಾಡಿ ಆ ನಂತರ ಮತ್ತೆ ಮುಂದಿನ ವಾರಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಅನ್ನ ಏನೋ ಸ್ಟಾಕ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೇನಾಗಿತ್ತು ಅಂತ ಹೇಳಿದ್ರೆ ನೋಡಿ,
ಸಂತೆಯಲ್ಲಿ ಏನೇನೆಲ್ಲ ಕೆಲಸ ನಡೀತಾ ಇತ್ತು ಸಾಮಾಜಿಕ ಸಂಸ್ಥೆಯಾಗಿ ಅಂತ ಹೇಳಿದ್ರೆ ನೀವು ಗಮನಿಸಬಹುದು. ಎತ್ತನ್ನ ಕೋಡ್ ಎಣಿಸಬೇಕು ಅಂತ ಕೇಳಿದ್ರೆ ಕೋಡ್ ಎಣಿಸೋದು ಅಂತ ಹೇಳ್ತಾರೆ, ಅಥವಾ ಕೋಡ್ ಕಟ್ ಮಾಡೋದು, ಆ ಕೆಲಸವನ್ನ ಮಾಡಿಸ್ತಾ ಇದ್ದ ಸಂತೆಯಲ್ಲಿ. ಎತ್ತಿನ ಕಾಲಿಗೆ ಅಲ್ಲೇ ಬಡಿಯೋದು ಅಂತ ಹೇಳ್ತಾ ಇದ್ರು. ಈಗೆಲ್ಲ ಎತ್ತಿನ ಸಂಖ್ಯೆ ಕಡಿಮೆ. ಎತ್ತಿನ ಕಾಲಿಗೆ ಏನಾದ್ರು ಕೂಡ ಕುಂಟು ಬಿದ್ದಾಗ ಸೌದಿದ್ರೆ ಅದಕ್ಕೆ ಅಲ್ಲೇ ಬಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿ ಮುಂದುವರಿದ ವಾರಕ್ಕೆ ಒಮ್ಮೆ ಸಂತೆನಲ್ಲಿ ಕಟಿಂಗ್ ಶೇವಿಂಗ್ ಅನ್ನ ಮಾಡ್ತಾ ಇದ್ರು. ಸಂತೆ ದಿನ ಅಲ್ಲಿ ಬರ್ತಾ ಇದ್ರು ಆ ಸೇವೆಯನ್ನ ಕೊಡ್ಲಿಕ್ಕೆ. ಸಂತೆನಲ್ಲಿ ಭವಿಷ್ಯ ಹೇಳ್ತಕ್ಕಂತಹ ಜನ ಇರ್ತಾ ಇದ್ರು. ಸಂತೆಯಲ್ಲಿ ಶಾಸ್ತ್ರ ಹೇಳ್ತಕ್ಕಂಥ ಜನ ಇದ್ರು. ಸಂತೆಯಲ್ಲಿ ಹೆಣ್ಣು ಗಂಡನ್ನ ಮೈಗ್ರೇಟ್ ಮಾಡ್ತಕ್ಕಂತಹ ಮ್ಯಾಚ್ ಮಾಡ್ತಕ್ಕಂತಹ ಮೀಡಿಯೇಟರ್ಸ್ಗಳು ಸಿಗ್ತಾ ಇದ್ರು. ಸಂತೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಸೇವೆಗಳು, ಸೌಲಭ್ಯಗಳು ನೀಡ್ತಕ್ಕಂಥ ಕೆಲಸ ಸಂತೆ ನಿರ್ವಹಣೆ ಮಾಡ್ತೀವಿ. ಅದೆಲ್ಲದೂ ಕೂಡ ಆನ್ಲೈನ್ ಆಗಿ ಹೋಗ್ತದೆ. ಇವತ್ತು ಸಂತೆ ಮಹತ್ವವನ್ನು ಕಳ್ಕೊಂಡಿದೆ. ಆದ್ರೆ ಪ್ರಾಚೀನ ಕಾಲದಲ್ಲಿ ಮೀನ್ಸ್ ಈಗ ಕಳೆದ 20-25 ವರ್ಷಗಳ ಹಿಂದೆ ಸಂತೆ ಇರ್ತಕ್ಕಂಥದ್ದು ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾ ಇತ್ತು. ಸಂತೆಯನ್ನ ಹೊರತುಪಡಿಸಿ ನಮ್ಮ ಸಾಮಾಜಿಕ ಜೀವನವನ್ನ ಊಹೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿದೆ. ಈ ವಾರ ಸಂತೆ ಇಲ್ಲ, ಈ ವಾರ ಸಂತೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಇಕ್ಕಟ್ಟಿನ ಪರಿಸ್ಥಿತಿ ಅಂತಕ್ಕಂಥ ನಿರ್ಮಾಣ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಾಗಿ ಈಗ ಪ್ರಸ್ತುತ ಅದರ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಡಿಜಿಟಲೀಕರಣ ಅಂತಕ್ಕಂಥದ್ದಾಗಿ ಜೊತೆಗೆ ಇತರ ರೀತಿಯಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಮನೆ ಬಾಗಿಲಿಗೆ ಬರ್ತಿರ್ತಕ್ಕಂಥ ಸನ್ನಿವೇಶ. ಆದ್ರೆ ಪುರಾತನ ಕಾಲದಲ್ಲಿ ಆ ಸಂತೆ ಅಂತ ಇವತ್ತಲ್ಲ, ಅದು ಶತಶತಮಾನಗಳ ಹಿಂದೆಯಿಂದಲೂ ಕೂಡ ಸಂತೆ ಅಂತಕ್ಕಂಥದ್ದು ಮಾರುಕಟ್ಟೆಯ ಪಾತ್ರವನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥದ್ದು ನಾವು ಕಾಣಬಹುದು. ಓಕೆ, ನೆಕ್ಸ್ಟ್ ಸೈಡ್ ಹೆಡಿಂಗ್ ಆದಿವಾಸಿ ಮಾರುಕಟ್ಟೆ ಅಂತ ಬರ್ತದೆ. ಆದಿವಾಸಿ ಮಾರುಕಟ್ಟೆ, ಆದಿವಾಸಿ ಮಾರುಕಟ್ಟೆ. ಆದಿವಾಸಿ ಮಾರುಕಟ್ಟೆ, ಟ್ರೈಬಲ್ ಮಾರ್ಕೆಟ್ ಅಂತ ಕರೀತಾರೆ. ಆದಿವಾಸಿ ಮಾರುಕಟ್ಟೆ. ಆದಿವಾಸಿಗಳು ಅವರು ಕೂಡ ತಮಗೆ ನಿಗದಿತವಾಗಿರ್ತಕ್ಕಂಥ ವಾರದ ಒಂದು ನಿಗದಿತವಾಗಿರ್ತಕ್ಕಂತಹ ದಿನದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ರು. ಇಲ್ಲಿ ಈ ಊರಲ್ಲಿ ಯಾವ ದಿನ ಸಂತೆ ಆಗುತ್ತೆ? ಸೋಮವಾರಕ್ಕೆ ಒಮ್ಮೆ ಸಂತೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಅದೇ ರೀತಿ ಆದಿವಾಸಿಗಳು ಕೂಡ, ಆದಿವಾಸಿಗಳು ಅಂದ್ರೆ ಗುಡ್ಡ ಬೆಟ್ಟ ಗಿರಿ ಕಂದ್ರ ಇಳಿಜಾರಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಜನ, ತಮ್ಮದೇ ಆಗಿರ್ತಕ್ಕಂಥ ಹೆಸರು, ತಮ್ಮದೇ ಆಗಿರ್ತಕ್ಕಂಥ ಭಾಷೆ, ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯೊಂದಿಗೆ ವಿಶಿಷ್ಟ ಜಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರನ್ನ ನಾವೇನಿದ್ವಿ ಆದಿವಾಸಿಗಳು ಅಂತ ಕರಿತೀವಿ. ಆದಿವಾಸಿಗಳು ಕೂಡ ಸಂತೆಯನ್ನ ನಿರ್ವಹಣೆ ಮಾಡ್ತಾ ಇದ್ರು. ನೋಡಿ, ಆದಿವಾಸಿಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಾವಲಂಬಿಗಳಲ್ಲ, ಸ್ವಾವಲಂಬಿಗಳು. ಆದ್ರೂ ಕೂಡ ಸಂತೆಗೆ ಬರ್ತಾ ಇದ್ರು. ತಮಗೆ ಬೇಕಾಗಿರ್ತಕ್ಕಂಥ ವಸ್ತುವನ್ನ ಮಾರಾಟ ಮಾಡಿ ಬೇಕಾಗಿರ್ತಕ್ಕಂಥ ವಸ್ತುವನ್ನ ಕೊಂಡ್ಕೊಳ್ತಾ ಇದ್ರು. ಪ್ರಮುಖವಾಗಿ ಆದಿವಾಸಿಗಳು ಏನು ಕಾಡಲ್ಲಿ ಸಿಗ್ತಕ್ಕಂತಹ ಕಾಡಿನ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡಿ ಬಂದು ನಿಗದಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಟ್ಕೊಂಡು ಮಾರಾಟವನ್ನ ಮಾಡ್ತಾ ಇದ್ರು. ಏನ್ ಮಾರಾಟ ಮಾಡ್ತಿರ್ಬೋದು ಆದಿವಾಸಿಗಳಾಗಾದ್ರೆ? ಕಾಡಿನ ಉತ್ಪನ್ನಗಳು, ಕಾಡಲ್ಲಿ ಸಿಗ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಉತ್ಪನ್ನಗಳನ್ನ ಅವ್ರೇನ್ ಕಮರ್ಷಿಯಲ್ ಅಲ್ಲ, ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥದ್ದಲ್ಲ, ಜೀವನ ನಿರ್ವಹಣೆಗಾಗಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ನ್ಯಾಚುರಲಿ ಸಿಗ್ತಕ್ಕಂಥ ಕೆಲವೊಂದು ಸರಕುಗಳನ್ನ, ಸೇವೆಗಳನ್ನ, ವಸ್ತುಗಳನ್ನ ಸಂಗ್ರಹ ಮಾಡಿ ರಸ್ತೆಯ ಬದಿಯಲ್ಲಿ ಬಂದು ಇಟ್ಟು ಮಾರಾಟವನ್ನ ಮಾಡ್ತಾ ಇದ್ರು ವಾರಕ್ಕೆ ಒಮ್ಮೆ. ಉದಾಹರಣೆಗೆ ಆದಿವಾಸಿಗಳು ಏನೇನು ಮಾರಾಟ ಮಾಡ್ತಿರ್ಬೋದು? ಕಾಡಲ್ಲಿ ಏನೇನು ಸಿಗುತ್ತೆ? ಸೊಪ್ಪು, ನೀವ್ ಹೇಳಿದ್ರಿ ಅಂತ ಹೇಳಿದ್ರೆ ಗಿಡಮೂಲಿಕೆ ಅಂತ ಅನ್ಬೋದು. ಅಮೂಲ್ಯವಾದ ಗಿಡಮೂಲಿಕೆಗಳು, ಯಾವ್ದಾದ್ರೂ ರೋಗಕ್ಕೆ, ಯಾವ್ದಾದ್ರೂ ಗಾಯಕ್ಕೆ, ಯಾವ್ದಾದ್ರೂ ಕಾಯಿಲೆಯನ್ನ ವಾಸ ಮಾಡ್ತಕ್ಕಂತಹ ಮರದ ಚಕ್ಕೆ ಇರುತ್ತೆ ಅಥವಾ ಮರದ ಸೊಪ್ಪು ಇರುತ್ತೆ, ಗಿಡದ ಸೊಪ್ಪು ಇರುತ್ತೆ, ಅಂತವುಗಳನ್ನ ಆದಿವಾಸಿಗಳು ಸಂಗ್ರಹಣೆ ಮಾಡಿ ಬಂದು ಮಾರಾಟವನ್ನ ಮಾಡ್ತಾ ಇದ್ರು ಆಗ್ಬೋದು. ಮತ್ತೆ ಏನನ್ನ ಆದಿವಾಸಿಗಳು ಮಾರಾಟವನ್ನ ಮಾಡ್ತಿರ್ಬೋದು? ಜೇನನ್ನ ಸಂಗ್ರಹಿಸಿ ಮಾರಾಟವನ್ನ ಮಾಡ್ತಾರೆ. ನ್ಯಾಚುರಲ್ ಆಗಿ ನೀವ್ ಹೇಳಿದ್ರೆ ಗೆಡ್ಡೆ ಗೆಣಸನ್ನ ಸಂಗ್ರಹ ಮಾಡಿ ಮಾರಾಟವನ್ನ ಮಾಡ್ತಾರೆ. ಹೂವುಗಳು, ಅಮೂಲ್ಯವಾಗಿರ್ತಕ್ಕಂತಹ ಹೂವು ಕಾಡಲ್ಲಿ ಬಿಟ್ಟಿರ್ತದೆ, ಅದನ್ನ ಯಾರು ನಾವು ನೋಡಿರಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕೂ ಆಗಲ್ಲ. ಆದಿವಾಸಿಗಳನ್ನ ಸಂಗ್ರಹಣೆ ಬಂದು ಮಾಡಿ ಮಾರಾಟವನ್ನ ಮಾಡಿರ್ತಕ್ಕಂಥದನ್ನ ನಾವು ಕಾಣ್ಬೋದು. ಹೀಗೆ ಕಾಡಲ್ಲಿ ದೊರೆಯತಕ್ಕಂಥ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನ ಅವನ್ನ ಕೇವಲ ಜೀವನ ನಿರ್ವಹಣೆಗಾಗಿ ಕೆಲವೊಂದು ಮಾರಾಟವನ್ನ ಮಾಡ್ತಾರೆ. ಅದೇ ರೀತಿ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುವನ್ನ ಕೊಂಡ್ಕೊಳ್ತಾ ಇದ್ರು. ಏನೇನ ಕೊಂಡ್ಕೊಳ್ತಾ ಇದ್ರು ನೋಡ್ರಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಗೆಡ್ಡೆ ಗೆಣಸನ್ನ ದಿನಕ್ಕೆ ಬೇಕು ಎಲ್ಲ ಅವರೇ ಸಂಗ್ರಹಣೆಯನ್ನ ಮಾಡ್ತಾ ಇದ್ರು. ಮತ್ತೆ ಅವರು ಕೂಡ ಕೆಲವೊಂದನ್ನ ಕೊಂಡ್ಕೊಳ್ತಾ ಇದ್ರು. ಏನನ್ನ ಕೊಂಡ್ಕೊಳ್ತಾ ಇದ್ರು? ಹಾಗಾದ್ರೆ ಆದಿವಾಸಿಗಳಿಗೆ ಏನ್ ಸಿಗ್ತಲ್ಲ, ಆದಿವಾಸಿಗಳಿಗೆ ಅವ್ರಿರ್ತಕ್ಕಂಥ ಜಾಗದಲ್ಲಿ ಸಿಗದೇ ಇರ್ತಕ್ಕಂಥ ವಸ್ತುಗಳು. ಉದಾಹರಣೆಗೆ ಉಪ್ಪು ಸಿಗುತ್ತಾ? ಉಪ್ಪೆಲ್ಲ ಸಿಗುತ್ತೆ ಸಮುದ್ರದಲ್ಲಿ, ಆದಿವಾಸಿಗಳಿರೋದು ಗುಡ್ಡದಲ್ಲಿ, ಯಾವ್ದೋ ಇಳಿಜಾರಲ್ಲಿ, ಯಾವ್ದೋ ಕಂದರದಲ್ಲಿ, ಯಾವ್ದೋ ಪಟ್ಟರಲ್ಲಿ. ಹೀಗೆ ಏನೋ ಸ್ಥಳೀಯವಲ್ಲದ ವಸ್ತುಗಳು ಉಪ್ಪನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಉಪ್ಪನ್ನ ಕೊಂಡ್ಕೊಳ್ತಾ ಇದ್ರು. ಜೊತೆಗೆ ಸಾಂಬಾರು ಪದಾರ್ಥಗಳು,
ಶುಂಠಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಇನ್ನಿತರ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಾಂಬಾರ ಪದಾರ್ಥಗಳನ್ನ ಅವರು ಕೊಂಡ್ಕೊಳ್ತಾ ಇದ್ರು ಆದಿವಾಸಿಗಳ ಜೊತೆ. ಮುಂದುವರಿತಾ ಆಯುಧಗಳು, ಆದಿವಾಸಿಗಳು ಏನ್ ಮಾಡ್ತಾ ಇದ್ರು, ಕಲ್ಲನ್ನ ಬಳಸ್ತಾ ಇದ್ರು, ಚೂಪಾದ ಕಲ್ಲುಗಳನ್ನ ಬಳಕೆ ಮಾಡ್ತಾ ಇದ್ರು. ಆ ನಂತರ ಬೇಕಾಗಿರ್ತಕ್ಕಂತಹ ಚೂಪಾದ ಆಯುಧಗಳನ್ನ ಕಬ್ಬಿಣದ ಅಥವಾ ಇನ್ನಿತರ ರೀತಿಯಾಗಿರ್ತಕ್ಕಂಥ ಇತ್ತೀಚೆಗೆ ಬಂದಿರ್ತಕ್ಕಂಥ